ಹೇ ಚಂದು, ಅಮ್ಮ ಎಲ್ಲ ನೀನ್ ಅನ್ಕೊಂಡಾಗೆ ನಡೀತಿದ್ಯೇನೋ? ಅಮ್ಮ, ಪ್ಲಾನ್ ಮಾಡಿರೋದು ಚಂದು. ನನ್ನ ಪ್ಲಾನ್ ಫೇಲ್ಯೂರ್ ಆಗಕ್ಕೆ ಚಾನ್ಸೇ ಇಲ್ಲ. ಅಕ್ಕ, ಆ? ಏನಕ್ಕ ಕುಟುಂಬ ಸಮೇತವಾಗಿರೋ ಮಾತಾಡ್ತಾ ಇದ್ದೀರಿ? ಏನ್ ವಿಶೇಷ? ಓ ಬಾರೋ ವೀರು, ಒಂದ್ ನಿಮಿಷ ನಿಂತ್ಕೊಳಪ್ಪ ಇಲ್ಲಿ. ಎಲ್ಲಕ್ಕ ನಿಂತ್ಕೊಳಕ್ ಟೈಮ್ ಇದೆ ನನಗೆ? ಅಯ್ಯ ನಿಂತ್ಕೊಳಪ್ಪ, ನಾನು ಬೆಳಗಿಂದ ನೀನ್ ಅವಸ್ಥೆ ನೋಡ್ತಾ ಇದ್ದೀನಿ. ಒಂದೇ ಸಮನೆ ಓಡಾಡ್ತಿದ್ಯಲ್ಲ ಒಂದ್ ಕಡೆ ನಿಂತ್ಕೊಳ್ದಂಗೆ. ಅಲ್ಲ ಸರಿ, ಪರವಾಗಿಲ್ಲ ಹೇಳಕ್ಕ. ಏನಕ್ಕ ವಿಷಯ? ಮದ್ವೆಗ್ ಬಂದಿರೋರೆಲ್ಲ ಏನ್ ಮಾತಾಡ್ಕೊಂತಾವ್ರೆ ಗೊತ್ತೇನು? ಏನಕ್ಕ ಮಾತಾಡ್ಕೋತಾ ಇದಾರೆ? ಹೇಗ್ ಮಾತಾಡ್ತಿದ್ದಾರೆ? ವೀರು, ಇಂಥ ಮದ್ವೆನ ಅಕ್ಕಪಕ್ಕ ಹಳ್ಳಿಯವ್ರು ನೋಡೇ ಇಲ್ಲ ಅಂತ ಮಾತಾಡ್ತಾವ್ರೆ ಕಣು. ವೀರಣ್ಣ ದುಡ್ಡನ್ನ ಒಳ್ಳೆ ನೀರಿನ ತರ ಖರ್ಚು ಮಾಡ್ತಾವ್ರೆ ಅಂತವ್ರೆ ಕಣು. ಓಹೋ, ಹಾಗ್ ಮಾತಾಡ್ತಾ ಇದಾರ ಅಕ್ಕ? ಅಕ್ಕ ಅವ್ರದೆಲ್ಲ ಬಿಟ್ಬಿಡಕ್ಕ. ನಿನಗೇನ್ ಅನಿಸ್ತಾ ಇದೆ ಅಕ್ಕ? ನನ್ಗೇನ್ ಅನಿಸ್ಬೇಕಪ್ಪ, ಈ ಮದ್ವೆ ಚೆನ್ನಾಗ್ ನಡಿಬೇಕು, ಜಾಮ್ ಜೂಮ್ ಅಂತ ನಡಿಬೇಕಣು. ಅದನ್ನ ನಾನ್ ಕಣ್ತುಂಬ ನೋಡಿ ಸಂತೋಷ ಪಡ್ಬೇಕಣು. ಅದಕ್ಕೆ ಕಾಯ್ತಾ ಇದ್ದೆ ಕಣ ಈ ಜೀವ. ಅಂದ್ರೆ ಈ ಮದುವೆ ಚೆನ್ನಾಗಿ ನಡೆದು ನೀನ್ ಸಂತೋಷ ಪಡ್ಬೇಕು ಅಂತ ನಿಂಗೆ ಅನ್ನಿಸ್ತಾ ಇದೆ ಅಲ್ವೇನಕ್ಕ? ಹೌದು ಕಣಪ್ಪ. ಮಾವ, ಅಮ್ಮ ಹೇಳ್ತಾ ಇರೋದು ಸರಿಗೆ ಇದೆಯಲ್ಲ. ನಮ್ಮಮ್ಮ ಯಾವಾಗ್ಲೂ ಬರೀ ಮದುವೆ ಬಗ್ಗೆನೇ ಕನ್ವರ್ಸ್ತಾ ಇದಾರೆ. ಅರ್ಚನನ್ ಮದ್ವೆನ ನಾವೆಲ್ಲ ನೋಡಿ ಖುಷಿ ಪಡೋಕ್ ತಾನೇ ನಾವಿಷ್ಟು ದೂರ ಬಂದಿರೋದು. ಬಾವಾ, ನೀನು ಅದನ್ನೇ ತಾನೇ ಬಯಸ್ತಾ ಇದೀಯಾ? ಹೌದಲ್ವೇನಪ್ಪ, ಹಿರಿ ಜೀವ ಕಣ ನಾನು ಇನ್ನೇನ್ ಬಯಸ್ಲು? ಸರಿ, ಬಂದವ್ರನ್ನೆಲ್ಲ ಚೆನ್ನಾಗಿ ಗಮನಿಸ್ಕೊಳ್ಳಿ. ಕಾಫಿ, ಟೀ, ನೀರು, ಜ್ಯೂಸು, ತಿಂಡಿ ಏನು ಬೇಕಾದ್ರೂ ಕೇಳಲಿ. ಯಾಕೆ ಏನು ಅಂತ ಕೇಳದೆ ಅವ್ರಿಗೆ ಕೊಡ್ತಾನೆ ಇರಿ. ಚೆನ್ನಾಗಿ ಗಮನಿಸ್ಕೊಳ್ಳಿ, ಆಯ್ತಾ? ಮದುವೆ ಮನೆಯಲ್ಲಿ ಯಾರಿಗಾದ್ರೂ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂತ ಹೇಳಿದ್ರೆ ನಾನು ನಿಮ್ಮನ್ನೇ ಬಂದು ಕೇಳೋದು. ಯಾಕೆಂದ್ರೆ ಅದೆಲ್ಲ ನಿಮ್ ಜವಾಬ್ದಾರಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹಂಗಾದ್ರೆ ನಾನು ಹೆಂಡ್ತಿ ರಾಣಿ, ಅವಳಿಗೆ ಅವಳು ಮೊಬೈಲೇ ಮುಖ್ಯ ಕಣೋ. ಅಯ್ಯೋ ಮಾವ, ನಾನ್ ಮೊಬೈಲ್ ಮನೇಲೆ ಬಿಟ್ಟು ಬಂದಿದ್ದೀನಿ ಗೊತ್ತಾ? ನೀವೇನ್ ಇಲ್ಲೇ ಇಟ್ಕೊಂಡ್ ಬಂದಿದ್ದೀನಿ ಅನ್ಕೊಂಡಿದೀರಾ?